ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಎಸ್ ಪಿ ಬಿ ಟೈಲರ್ ಬ್ರೋ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮೆಜರ್ಮೆಂಟ್ ಬ್ಲೌಸಿಂದ ನಾವು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಬೇಕು, ಅಳತೆ ಬ್ಲೌಸಿಂದ ಯಾವ ರೀತಿ ನಾವು ಪರ್ಫೆಕ್ಟಾಗಿ ಕಟಿಂಗನ್ನು ಮಾಡ್ಕೊಳ್ಬೇಕು ಪ್ಲೇನ್ ಬ್ಲೌಸ್ನ ಅಂತಕ್ಕಂಥ ನೋಡ್ತಾ ಹೋಗೋಣ. ಬನ್ನಿ, ಮೊದಲಿಗೆ ನಾವೇನು ಮಾಡ್ತೀವಿ, ಇಲ್ಲಿ 1.5 ಇಂಚಷ್ಟು ಮಾರ್ಜಿನನ್ನು ಬಿಟ್ಕೊಂಡಿದ್ದೀನಿ ಬಾಟಮಲ್ಲಿ. ಯಾಕೆ ಅಂತಂದರೆ ಇದು 1/2 ಇಂಚ್ ಫಾರ್ ಫೋಲ್ಡಿಂಗು. ಸೊ ಈ 1 ಇಂಚ್ ಒಂದು ಬ್ಯಾಕಲ್ಲಿ ನಮಗೆ ಸ್ಟಿಚಿಂಗ್ ಮಾಡ್ಕೊಳ್ತೀವಿ. ಓಕೆನಾ, ಈ ಪಟ್ಟಿ ಏನು ಬರುತ್ತಲ್ಲ ಅಟ್ ಎ ಟೈಮ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ 1.5 ಇಂಚು ಅದಕ್ಕೋಸ್ಕರ ಬಿಟ್ಟಿರ್ತಕ್ಕಂಥದ್ದು. ಇಲ್ಲಿಂದ ನಮಗೆ ಮೆಜರ್ಮೆಂಟ್ ಅಂತಕ್ಕಂಥ ಸ್ಟಾರ್ಟ್ ಆಗುತ್ತೆ. ನಿಮ್ದು ಮೆಜರ್ಮೆಂಟ್ ಬ್ಲೌಸ್ ಯಾವುದೇ ಇರಲಿ, ಅಳತೆಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಇದನ್ನ ಪರ್ಫೆಕ್ಟಾಗಿ ಈ ರೀತಿ ಐರನ್ನ ಮಾಡ್ಕೊಳ್ಳಿ. ಮಾಡಿ ಇಟ್ಕೊಂಡು ನೀವೇನು ಮಾಡಬೇಕು ಅಂದರೆ ಕರೆಕ್ಟಾಗಿ ಈ ಮೆಜರ್ಮೆಂಟ್ ಏನಿದೆ, ಈ ಬ್ಯಾಕ್ ಡೀಪ್ ಏನಿದೆ ಅಲ್ಲ, ಇದು ಮತ್ತು ಇದು ಕರೆಕ್ಟಾಗಿ ಇಲ್ಲಿ ಕುತ್ಕೊಳ್ಬೇಕು. ಸೊ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇಲ್ಲಿ 1/2 ಇಂಚ್ ಮಾರ್ಜಿನ್ ನಮ್ಗೆ ಏನು ಬರುತ್ತಲ್ಲ, ಇದೇ ನಮಗೆ ಟಕ್ಸ್ ಆಗಿ ಕನ್ವರ್ಟ್ ಆಗತ್ತೆ. ಓಕೆನಾ, ಇದನ್ನ ಇಷ್ಟು ಇಟ್ಕೊಳ್ಳಿ. ಇಷ್ಟು ಇಟ್ಕೊಂಡು ಕರೆಕ್ಟಾಗಿ ನೀವ್ಚ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ. ಓಕೆನಾ, ಕರೆಕ್ಟಾಗಿ ನಿಮ್ಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀವ್ಚ್ಕೊಳ್ಳಿ. ಇದನ್ನು ಕೂಡ ಅಷ್ಟೇ ಈ ರೀತಿ ನೀವ್ಚ್ಕೊಳ್ಳಿ. ಇವೆರಡು ಈ ರೀತಿ ಇರಬೇಕು. ಓಕೆನಾ, ಕರೆಕ್ಟ್ ಪೊಸಿಷನ್ಗೆ ಬರಲಿ ಅದು ಈ ರೀತಿ. ಓಕೆನಾ, ಪ್ಲೇನ್ ಬ್ಲೌಸಲ್ಲಿ ಈ ರೀತಿನೇ ನೀವು ಮೆಜರ್ಮೆಂಟ್ನ ತೆಗೆದುಕೊಳ್ಬೇಕು. ಇಲ್ಲೊಂದು ಮಾರ್ಕ್ ಹಾಕಿ, ಇಲ್ಲಿ ಎಲ್ಲಿ ನೀವು ಕರೆಕ್ಟಾಗಿ ನೀವ್ಚ್ಕೊಂಡಿರ್ತೀರಿ ಇದನ್ನು ಇದೇ ರೀತಿನೇ ನೀವ್ಚ್ಕೋಬೇಕು. ನೀವು ಈ ರೀತಿ ಬಿಟ್ಕೊಂಡು ಮಾಡ್ತೀನಿ ಅಂತಂದ್ರಲ್ಲ, ಇದನ್ನ ಈ ರೀತಿ ನೀವ್ಚ್ಕೊಂಡು ನೀವು ಕರೆಕ್ಟಾಗಿ ಇದು ಪೊಸಿಷನ್ ಇರಬೇಕು. ಈ ಪೊಸಿಷನ್ಗೆ ಒಂದು ಮಾರ್ಕ್ ಹಾಕೊಳ್ಳಿ. ಮೇಲ್ಗಡೆ ಸ್ಟಿಚಿಂಗ್ ಮಾಡಕ್ಕೆ ಬೇಕಲ್ವಾ, ಅದಕ್ಕೆ 1/2 ಇಂಚ್ ಮಾರ್ಕನ್ನು ಹಾಕೊಳ್ಳಿ. ಓಕೆನಾ, ಇಲ್ಲಿ ಒಂದು ಲೈನ್ ಡ್ರಾ ಮಾಡಲಿಕ್ಕೆ ಜಾಯಿಂಟ್ ಪಾಯಿಂಟ್. ಓಕೆನಾ, ಇದಾದ ನಂತರ ಈ ಬ್ಲೌಸ್ನ ಇದೇ ರೀತಿ ಇಟ್ಕೊಂಡು ಎರಡೂ ಪಾಯಿಂಟನ್ನು ನೀವು ನೆಕ್ಸ್ಟ್ ಶೋಲ್ಡರ್ ಲೈನ್ನ ಡ್ರಾ ಮಾಡ್ಕೊಳ್ಬೇಕು. ಯಾವ ರೀತಿ, ಸ್ವಲ್ಪ ಈ ರೀತಿ ಎಳ್ಕೊಂಡೇ ಮಾಡ್ಕೊಳ್ಬೇಕು. ಓಕೆನಾ, ಬಟ್ ಎಳ್ಕೋಬೇಕಾದ್ರೆ ಹುಷಾರು, ಇಲ್ಲಿ ಯಾವುದೇ ರೀತಿಯ ಮೆಜರ್ಮೆಂಟ್ ಮಿಸ್ ಆಗಬಾರ್ದು. ಓಕೆನಾ, ಈ ರೀತಿ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಒಂದು ಮಾರ್ಕ್ ಬರುತ್ತೆ. ಇದು ಯಾವ ಮಾರ್ಕು, ನಮಗೆ ಶೋಲ್ಡರ್ ಲೈನ್ ಮಾರ್ಕ್ ಆಯಿತು. ಈ ಮಾರ್ಕಿಗೆ ನಮಗೆ ರೆಡಿ ಬೇಕು. ಇಲ್ಲಿ ಸ್ಲೀವ್ ಜಾಯಿಂಟ್ ಮಾಡಲಿಕ್ಕೆ 1/2 ಇಂಚ್ ಮಾರ್ಜಿನ್ ಬೇಕು. ಅದಾದ ನಂತರ ನಮಗೆ ಇಲ್ಲಿ ಬಂದು ರೆಡಿಗೆ ಬೇಕು, ಇಲ್ಲಿ 1/2 ಇಂಚ್ ಮಾರ್ಜಿನ್ ಬೇಕು. ಇನ್ನು ಲೆಂತ್ಗೆ ಇಲ್ಲಿಗೆ ಬಂದು ಕುತ್ಕೊಳ್ಳುತ್ತೆ ಲೆಂತ್. ಓಕೆನಾ, ಲೆಂತ್ಗೆ ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಬೇಕಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಇನ್ನು ಡೀಪ್ ವಿಚಾರಕ್ಕೆ ಬಂದಾಗ ಇಲ್ಲಿ ಏನು ಇಟ್ಕೊಂಡಿರ್ತೀರಿ ಡೀಪ್, ಸೊ ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಅದಾದ ನಂತರ 1/4 ಇಂಚ್ ಡಿಸ್ಟೆನ್ಸ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಇದು ಡೀಪ್ ಆಯಿತು. ಓಕೆನಾ, ಇದಿಷ್ಟು ಬ್ಯಾಕ್ನ ಮೆಜರ್ಮೆಂಟ್. ಓಕೆನಾ, ಇದನ್ನು ಈಗ ತೆಗಿಯೋಣ. ಓಕೆನಾ, ಇನ್ನು ಇಲ್ಲಿ ಏನು ಡಿಸ್ಟರ್ಬೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ಆಸ್ ಇಟ್ ಈಸ್ ಹೆಂಗಿದೆ ಹಂಗೆ ಬಂದ್ಬಿಡುತ್ತೆ ಅದು. ಓಕೆನಾ, ಇದನ್ನು ನಾವು ಈ ರೀತಿ ಎತ್ತಿಟ್ಕೊಳ್ಳೋಣ. ಇದಾದ ನಂತರ ಫಸ್ಟ್ ಲೈನ್ಸ್ನ ಡ್ರಾ ಮಾಡೋಣ. ಫಸ್ಟ್ ಲೈನ್ ನಮ್ಗೆ ಯಾವ್ದು ಡ್ರಾ ಮಾಡೋಣ, ಎಲ್ ಶೇಪ್ ಸ್ಕೇಲಿಂದ ಇಟ್ಕೊಳ್ಳಿ. ಈ ಲೈನ್ನ ಡ್ರಾ ಮಾಡ್ಕೊಳ್ಳೋಣ, ಡೀಪ್ ಲೈನ್ನ ಡ್ರಾ ಮಾಡೋಣ. ಇದನ್ನು ಡ್ರಾ ಮಾಡಿದ್ವಿ. ಇದಾದ ನಂತರ ಈ ಶೋಲ್ಡರ್ ಲೈನ್ ಏನಿದೆ, ಓಕೆನಾ, ಈ ಲೈನ್ನ ನಾವು ಡ್ರಾ ಮಾಡ್ತಾ ಇದೀವಿ. ಇದಾದ ನಂತರ ಸ್ಟಿಚಿಂಗ್ ಮಾಡಲಿಕ್ಕೆ 1/2 ಇಂಚ್ ಮಾರ್ಜಿನ್ ಬೇಕಲ್ವಾ, ಅದಕ್ಕೆ ಡ್ರಾನ ಮಾಡ್ಕೊಂಡಿದ್ದೀವಿ. ಇದಾದ ನಂತರ ನಮಗೆ ಟೇಪನ್ನು ಬಳಸಿ ಎಷ್ಟಿದೆ ನೋಡಿ, ಇದು ಎಷ್ಟಿದೆ, 6 ಇಂಚ್ ಬರ್ತಾ ಇದೆ ಅಲ್ವಾ. ಸೊ 6 ಇಂಚ್ಗೆ ನಾವೇನು ಮಾಡಬೇಕು, ಒಂದು ಮಾರ್ಕನ್ನು ಹಾಕೋಬೇಕು. ಎಲ್ಲಿಂದ, ಈ ಮಾರ್ಜಿನ್ ಲೈನಿಂದ. ಓಕೆನಾ, ಆ ಮಾರ್ಜಿನ್ ಲೈನಿಗೆ ಹಾಕ್ಕೊಂಡು ನಾವೇನು ಮಾಡೋಣ, ಒಂದು ಲೈನ್ನ ಡ್ರಾ ಮಾಡೋಣ. ಡ್ರಾ ಮಾಡಿ ಎಲ್ ಶೇಪ್ ಸ್ಕೇಲ್ ಇತ್ತು, ಓಕೆ. ಇಲ್ಲಿಂದ ಈ ಮೆಜರ್ಮೆಂಟ್ ಏನಿದೆ ನಿಮಗೆ, ಈ ಲೈನಿಗೆ ಇದು ಈ ರೀತಿ ಸ್ಟ್ರೇಟ್ ಆಗಿರಬೇಕು. ಈ ಲೈನ್ ಮ್ಯಾಚ್ ಆಗಬೇಕು. ಸೊ ಇಲ್ಲಿ ಒಂದು ಲೈನ್ನ ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಜಸ್ಟ್ ನೀವು ಇಲ್ಲೊಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ, ಅಥವಾ ಮಾಡ್ಕೊಳ್ಳದೆ ಇರಿ. ಈ ರೀತಿ ಡ್ರಾ ಮಾಡಿಕೊಂಡು ಇಲ್ಲಿ ನಿಮಗೆ ಫ್ರೆಂಚ್ ಕರ್ವ್ ಸ್ಕೇಲಿಂದ, ಓಕೆನಾ, ಶೇಪನ್ನು ಕೊಡಿ. ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ, ಎಲ್ಲೂ ಕೂಡ ಪ್ರಾಬ್ಲಮ್ ಆಗೋದೇ ಇಲ್ಲ. ಓಕೆನಾ, ಆರ್ಮೋಲ್ ರೌಂಡ್ ಎಷ್ಟಿದೆ ಅಷ್ಟು ಕರೆಕ್ಟಾಗಿ ಬಂದು ಕೂತ್ಕೊಳ್ಳುತ್ತೆ. ಈಗ ನಿಮಗೆ ನೆಕ್ ವಿಡ್ತ್ ಎಷ್ಟಿದೆ, ಇಲ್ಲಿ 2.5 ಇಂಚ್ ಇದೆ ಅಲ್ವಾ. ಇಲ್ಲಿ ನಾವೇನು ಮಾಡಬೇಕು, 2.25 ಇಂಚಿಗೆ ತಗೋಬೇಕು. ತಗೊಂಡು ಎಕ್ಸಾಕ್ಟ್ಲಿ ಒಂದು ಲೈನ್ನ ಡ್ರಾ ಮಾಡಿ ಈ ರೀತಿ. ಓಕೆನಾ, ಈ ರೀತಿ ಡ್ರಾ ಮಾಡಿ ಸೇಮ್ ಶೇಪನ್ನು ನೀವು ಈ ರೀತಿ ಕೊಡಿ. ಓಕೆನಾ, ಇಲ್ಲಿಂದ ಈ ರೀತಿ. ಇದಿಷ್ಟು ಕೊಟ್ಟಾದ ನಂತರ ಈ ಪಾಯಿಂಟ್ ಏನಿದೆ, ಈ ಪಾಯಿಂಟ್ ಏನಿದೆ, ನೀವಿಲ್ಲಿ ಈ ರೀತಿ ಇಟ್ಕೊಂಡು ಜಸ್ಟ್ ಒಂದು ಲೈನ್ನ ಡ್ರಾ ಮಾಡಿ. ಓಕೆನಾ, ಇಲ್ಲಿ ಡ್ರಾ ಮಾಡ್ಕೊಳ್ಳಿ. ಇದಾದ ನಂತರ ನೀವು ಸ್ವಲ್ಪ ಲೈಟಾಗಿ ಈ ಕಡೆ ಈ ಶೇಪನ್ನು ಕೊಡಿ. ಯಾಕಂದರೆ ಫೋಲ್ಡ್ ಮಾಡಿದಾಗ ಕ್ರಾಸ್ ಆಗಿ ಬಂದಿರುತ್ತಲ್ಲ ಈ ಲೈನು,
ಇಲ್ಲಿ ಬೇಕಾಗತ್ತೆ ಬಟ್ಟೆ. ಓಕೆನಾ, ಇದಿಷ್ಟು ನಮಗೆ ಬ್ಯಾಕ್ ಪಾಯಿಂಟ್ ಆಯಿತು. ಎಷ್ಟಿದೆ ಇದು? 8 ಇಂಚಿದೆ. ಇದರ ಹಾಫ್ ಎಷ್ಟು ಬರುತ್ತೋ ಅಷ್ಟಕ್ಕೊಂದು ಮಾರ್ಕ್ ಹಾಕೊಳ್ಳಿ. ಓಕೆನಾ, ಇದಿಷ್ಟಾದ್ಮೇಲೆ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಗಿ ಮುಗಿಯುತ್ತೆ. ಇದನ್ನ ಕಟಿಂಗ್ ಮಾಡ್ಕೊಳ್ಳೋಣ. ಓಕೆನಾ, ಕಟ್ಟಿಂಗ್ ಯಾವ ರೀತಿ ಮಾಡ್ತೀರಿ ಅಂತಂದ್ರೆ, ಈ ಶೋಲ್ಡರ್ ನೆಕ್ ಪಾಯಿಂಟ್ ಏನಿದೆ ಇದು ಇದೇ ರೀತಿನೇ ಇರಲಿ, ಅದನ್ನ ಇವು ಕಟ್ ಮಾಡಬೇಡಿ. ಓಕೆನಾ, ಸ್ಟಿಚಿಂಗ್ ಮಾಡೋ ಸಂದರ್ಭದಲ್ಲಿ ಕಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ಯಾರೆಲ್ಲ ಚಾನಲ್ಗೆ ಹೊಸಬರು ಇದ್ರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಸಾಕಷ್ಟು ಜನ ವಿತೌಟ್ ಸಬ್ಸ್ಕ್ರೈಬ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದೀರಿ. ಹತ್ತತ್ರ 80% ವಿತೌಟ್ ಸಬ್ಸ್ಕ್ರಿಪ್ಷನ್, ಅಂದರೆ ಸಬ್ಸ್ಕ್ರೈಬ್ ಮಾಡದೆ ನೀವು ಚಾನಲನ್ನು ನೋಡ್ತಾ ಇದ್ದೀರಿ. ಸೊ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಅದೇ ರೀತಿ ನಿಮಗೆ ಇದೇ ರೀತಿ ಬ್ಲೌಸ್ ಕೋರ್ಸ್ ಅಂತಕ್ಕಂಥದ್ದು ನಿಮ್ಮ ಮೊಬೈಲಲ್ಲೇ ಬೇಕು ಅಂತಂದರೆ, ಅಂದರೆ ಆನ್ಲೈನ್ ಅಲ್ಲ, ಯೂಟ್ಯೂಬಲ್ಲೇ ಮೆಂಬರ್ಶಿಪ್ ಮುಖಾಂತರ ನೀವು ಬ್ಲೌಸ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಈಗ ಸ್ಕ್ರೀನ್ ಮೇಲೆ ಕಾಣುತ್ತಿರೋ ನಂಬರ್ಗೆ ಜಸ್ಟ್ ಹಾಯ್ ಅಂತ ಮೆಸೇಜ್ ಮಾಡಿ ಕೋರ್ಸ್ ಡೀಟೇಲ್ಸನ್ನು ನಿಮಗೆ ಕೊಡ್ತೀನಿ. ಓಕೆನಾ, ಇಲ್ಲಿ ಏನಾಗುತ್ತೆ ಅಂತಂದರೆ, ಜಸ್ಟ್ ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ, ಇಲ್ಲಿ ಶೋಲ್ಡರ್ಗೆ ಒಂದು ನಾಚನ್ನು ಹಾಕ್ಕೊಳ್ಳಿ. ಓಕೆನಾ, ಇಲ್ಲಿ ಏನಿದೆ ಅಂತಂದರೆ ಕೋರ್ಸಲ್ಲಿ ನೋಡಿ, ನಾವು ಲಾಸ್ಟ್ ಟೈಮ್ ಆಲ್ರೆಡಿ ನಿಮಗೆ ಕೋರ್ಸಲ್ಲಿ ಡೀಟೇಲಿಂಗ್ನ ಹೇಳಿದ್ದೆ ನಾನು. ಇಲ್ಲಿ ನಿಮಗೆ ಫಾರ್ಮುಲಾ ಪ್ರಕಾರ ಕಟಿಂಗ್ ಇರುತ್ತೆ. ಸೊ ಅದೇ ರೀತಿ ಪ್ರಿನ್ಸೆಸ್ ಕಟ್ ಇದೆ, 4 ಡಾಟ್ ಬ್ಲೌಸ್ ಇದೆ. ಕೋರ್ಸಲ್ಲಿ ಯಾವ್ಯಾವ ಕಂಪ್ಲೀಟ್ ಆಗಿದೆ ಅಂದರೆ 4 ಡಾಟ್ ಬ್ಲೌಸ್ ಕಂಪ್ಲೀಟ್ ಆಗಿದೆ, ಪ್ರಿನ್ಸೆಸ್ ಕಟ್ ಬ್ಲೌಸ್ ಕಂಪ್ಲೀಟ್ ಆಗಿದೆ. ಪ್ರಿನ್ಸೆಸ್ ಕಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಯಾಕೆ ಅಂತಂದರೆ ನಾವು ಪ್ಲೇನ್ ಬ್ಲೌಸಲ್ಲಿ ಕಟ್ ಮಾಡಿದ್ರು ಸಹ ಡ್ರಾಫ್ಟಿಂಗ್ನ ಹಾಕೊಂಡು ಮಾಡಬೇಕು. ಈಗ ಇನ್ನು ನೆಕ್ಸ್ಟ್ ಈ ಮಂತಲ್ಲಿ ಸ್ಟಾರ್ಟ್ ಆಗಿರುವಂತಹ ಕೋರ್ಸು ಕಟೋರಿ ಬ್ಲೌಸ್, ಸಿಂಗಲ್ ಕಟೋರಿ ಅಂತ ಹೇಳ್ತೀವಿ. ಸೊ ಸಿಂಗಲ್ ಕಟೋರಿ ಬ್ಲೌಸನ್ನು ನಾವು ಕಟ್ಟಿಂಗ್ವರೆಗೂ ಕಂಪ್ಲೀಟ್ ಆಗಿದೆ ಕೋರ್ಸು. ಈಗ ಮೆಂಬರ್ಶಿಪ್ ತೊಗೊಂಡ್ರು ಕೂಡ ನೀವು 4 ಡಾಟ್ ಬ್ಲೌಸು ಪ್ಲಸ್ ಪ್ರಿನ್ಸೆಸ್ ಕಟ್ಟು ಪ್ಲಸ್ ಕಟೋರಿ ಇವೆಲ್ಲವನ್ನು ಕೂಡ ನೀವು 1 ಮಂತಲ್ಲಿ ನೀವು ಕಲಿಬಹುದು. 1 ಮಂತ್ವರೆಗೂ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಸಬ್ಸ್ಕ್ರಿಪ್ಷನ್ ಕಾಸ್ಟ್ ಬಂದು ಜಸ್ಟ್ 89 ರುಪೀಸ್ ಮತ್ತು 159 ರುಪೀಸ್ ಇದೆ. 89 ರುಪೀಸ್ಗೆ ವಿಡಿಯೋ ಆಕ್ಸೆಸ್ ಸಿಗುತ್ತೆ, 159 ರುಪೀಸ್ಗೆ ವಾಟ್ಸಪ್ ಸಪೋರ್ಟ್ ಕೂಡ ಸಿಗುತ್ತೆ. ವಾಟ್ಸಪ್ಪಲ್ಲಿ ನೀವು ಫೋಟೋನ ಹಾಕ್ಬಿಟ್ಟು ಯಾವ ರೀತಿ ನಿಮ್ಮ ಡೌಟ್ನ ನೀವು ಕ್ಲಾರಿಫೈನ ಮಾಡ್ಕೋಬಹುದು. ಓಕೆನಾ, ಇನ್ನು ಏನೇ ಡೌಟ್ ಇತ್ತು ಅಂದರೂ ಕೂಡ ನೀವು ನನಗೆ ವಾಟ್ಸಪ್ ಮಾಡಿ. ಓಕೆನಾ, ಕಾಣ್ತಿರೋ ನಂಬರ್ಗೆ ನಿಮಗೆ 100% ವಾಟ್ಸಪ್ಪಲ್ಲಿ ಡೀಟೇಲ್ಸನ್ನು ಕಳಿಸ್ತೀನಿ. ಡೈರೆಕ್ಟ್ ಕೋರ್ಸ್ ಲಿಂಕನ್ನು ನಿಮಗೆ ಕಳಿಸ್ತೀನಿ. ಅಲ್ಲಿಂದ ನೀವು ಕೋರ್ಸ್ನ ಜಾಯ್ನ್ ಆಗಬಹುದು. ಓಕೆನಾ, ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಫ್ರಂಟ್ಗೆ ನಾವು ಕಟ್ಟಿಂಗನ್ನು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ಗೆ ನಾವೇನು ಮಾಡಬೇಕು ಅಂತಂದರೆ ಜಸ್ಟ್ ವೆರಿ ಸಿಂಪಲ್. ಇಲ್ಲಿ ನಮಗೆ 1/4 ಇಂಚ್ ಮಾರ್ಜಿನ್ ಬೇಕಾಗುತ್ತೆ. ಇದಕ್ಕೋಸ್ಕರ ಫ್ರಂಟ್ ಹುಕ್ಸ್ ಪಟ್ಟಿಗೆ, ಓಕೆನಾ, ಹುಕ್ಸ್ ಪಟ್ಟಿಗೆ ನಮಗೆ 1/4 ಇಂಚ್ ಮಾರ್ಜಿನ್ ಬೇಕಾಗುತ್ತೆ. 1/4 ಇಂಚ್ ಮಾರ್ಜಿನ್ ನೋಡಿಕೊಂಡು ಮತ್ತೆ ಸೈಡ್ ಕರ್ವ್ ಏರಿಯಾ ಕರೆಕ್ಟಾಗಿ ಬರ್ತಾ ಇದೆ ಅಲ್ಲ ಇದನ್ನು ಚೆಕ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಬರ್ತಾ ಇದೆ ಅಂದರೆ ಇದನ್ನು ಕಟ್ ಮಾಡಿ ತಕೊಂಡ್ಬಿಡೋಣ. ಓಕೆನಾ, ಪರ್ಫೆಕ್ಟಾಗಿ ಫ್ರಂಟಿಗೆ ಇಲ್ಲಿ ಯಾವುದೇ ರೀತಿಯ ಅವಶ್ಯಕತೆ ಇಲ್ಲ. ಫ್ರಂಟಲ್ಲಿ ನೋಡಿ ಇದು ಎಷ್ಟು 1.5 ಇಂಚ್ ಜಾಸ್ತಿ ಇದೆ ಅಲ್ವಾ, ಆ 1.5 ಇಂಚೇ ಜಾಸ್ತಿಗೆ ನಾವು ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಫ್ರಂಟಲ್ಲಿ ನಮಗೆ ಕ್ರಾಸ್ ಬೆಲ್ಟ್ ಅಂತಕ್ಕಂಥದ್ದು ಆಟೋಮೆಟಿಕ್ಲಿ ಸಿಕ್ಕಿಬಿಡುತ್ತೆ. ಅದಕ್ಕೆ ಸಪ್ರೇಟಾಗಿ ನಾವು ಮಾರ್ಕಿಂಗನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಓಕೆನಾ, ಇದೆಷ್ಟಿದೆ ಅಷ್ಟಕ್ಕೆ ಸದ್ಯಕ್ಕೆ ಕಟ್ ಮಾಡ್ಕೊಳ್ಳೋಣ, ಆಮೇಲೆ ಶೇಪನ್ನು ನಾವು ತೆಗಿಯೋಣ. ಓಕೆನಾ, ಇದಾಯಿತು. ಇಲ್ಲಿ ನಮಗೆ ಆ 1/4 ಇಂಚ್ ಮಾರ್ಜಿನ್ ಬೇಕಲ್ವಾ, ಅಂಚು ಪೀಸನ್ನು ಯಾವುದೇ ಕಾರಣಕ್ಕೂ ಸ್ಟಿಚಿಂಗಲ್ಲಿ ಬಳಸಬೇಡಿ, ಕಟ್ ಮಾಡಿ ತೆಗಿರಿ. ಓಕೆನಾ, ಇದಿಷ್ಟು ಆಯಿತು. ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಶೋಲ್ಡರ್ಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀವಿ, ನಾಚನ್ನು ಹಾಕೊಂಡ್ಬಿಡೋಣ. ಹಾಕೊಂಡ ತಕ್ಷಣ ನಮಗೆ ಬ್ಯಾಕ್ ಪಾರ್ಟ್ದ ಕೆಲಸ ಇಲ್ಲಿ ಮುಗಿಯುತ್ತೆ. ಓಕೆನಾ, ಬ್ಯಾಕ್ ಪಾರ್ಟ್ದ ಇಲ್ಲಿ ಏನು ಕೆಲಸ ಇಲ್ಲ. ಇನ್ನು ಇಲ್ಲೊಂದು ನಾಚ್ ಹಾಕೊಳ್ಳೋಣ ಬೇಕಿದ್ರೆ. ಓಕೆನಾ, ನಾಚ್ ಹಾಕೊಂಡ ತಕ್ಷಣ ಬ್ಯಾಕ್ ಪಾರ್ಟ್ ಕೆಲಸ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಕಂಪ್ಲೀಟ್ ಆದಮೇಲೆ ಇದನ್ನು ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಿ ಆದಮೇಲೆ ಫ್ರಂಟ್ಗೆ ನಮಗೆ ಈಗ ಬೇಕಾಗಿರುವಂಥದ್ದು ಫ್ರಂಟ್ ಡೀಪ್. ಓಕೆನಾ, ಫ್ರಂಟ್ ಡೀಪ್ಗೆ ನಾವೇನು ಮಾಡ್ತೀವಿ ಅಂತಂದರೆ ಸೇಮ್ ಈ ಮೆಜರ್ಮೆಂಟನ್ನು ಇಲ್ಲಿ ಇಟ್ಕೊಂಡ್ಬಿಟ್ಟು ನಾವೇನು ಮಾಡೋಣ, ಫ್ರಂಟ್ ಡೀಪ್ ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳೋಣ. ಓಕೆನಾ, ಕರೆಕ್ಟಾಗಿ ಮೆಜರ್ಮೆಂಟ್ ಯಾವ ರೀತಿ ಇದೆ ಅದೇ ರೀತಿನೇ ಬಂದು ಕುತ್ಕೊಂಡಿದೆ. ಓಕೆನಾ, ಎಲ್ಲೂ ಕೂಡ ನಮಗೆ ವ್ಯತ್ಯಾಸ ಇಲ್ಲ. ಓಕೆನಾ, ಇಲ್ಲಿ ನಾವೇನು ಮಾಡ್ತೀವಿ, 1/4 ಇಂಚ್ ಮಾರ್ಜಿನ್ ಇದೆ ಅಲ್ವಾ, ಸೊ 1/4 ಇಂಚ್ ಮಾರ್ಜಿನ್ಗೆ ನಾವು ತಗೊಳ್ತೀವಿ. ಈ ರೀತಿ ಬರುತ್ತೆ. ಕರೆಕ್ಟ್ ಫ್ರಂಟ್ ಡೀಪ್ ಅಂತಕ್ಕಂಥದ್ದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದು ಇಲ್ಲಿ ನಮಗೆ ಕರೆಕ್ಟಾಗಿ ನ್ಯೂಚ್ಕೊಂಡ್ರೆ ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ಈಗ ನಾವೇನು ಮಾಡಬೇಕು ಅಂದರೆ ಫ್ರಂಟ್ ಡೀಪ್ ಮಾರ್ಕನ್ನು ಕರೆಕ್ಟಾಗಿ ಡೀಪ್ ಎಲ್ಲಿದೆ ಇಲ್ಲಿಗಿದೆ, ಇಲ್ಲಿಗೊಂದು ಮಾರ್ಕ್ ಮಾಡಿ, 1/4 ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡಿ. ಇಲ್ಲಿ ಫ್ರಂಟ್ ಡೀಪ್ ಇಲ್ಲಿಗಿರುತ್ತೆ. ಇಲ್ಲಿಂದ ನಾವು ಜಸ್ಟ್ ನಾವು ಮಾರ್ಕನ್ನು ಈ ರೀತಿ ಶೇಪನ್ನಾದರೂ ಕೊಟ್ಕೊಂತ ಕಂಪ್ಲೀಟನ್ನು ಮಾಡಬಹುದು 1/4 ಇಂಚ್ ಮಾರ್ಜಿನ್ಗೆ. ಇದು ರೆಡಿ ಇದು. ಓಕೆನಾ, ಇದು ನಮಗೆ ರೆಡಿ ಬೇಕು. ಇದಕ್ಕೆ ನಾವೇನು ಮಾಡಬೇಕು, 1/4 ಇಂಚ್ ಬಿಟ್ಟು ಕಟ್ಟಿಂಗನ್ನು ಮಾಡ್ಕೊಂಡ್ಬಿಟ್ರೆ
ಫ್ರಂಟ್ ನಮಗೆ ಈಸಿಯಾಗಿ ಬಂದುಬಿಡತ್ತೆ. ಅಂದರೆ ಇಲ್ಲಿ ನಾವೇನು ಮಾಡ್ತೀವಿ, ಪಟ್ಟಿಯನ್ನು ಅಂದ್ರೆ ಏನು, ಇದನ್ನ ಅಟ್ಯಾಚ್ ಮಾಡ್ತೀವಲ್ವಾ, ಇದು ರೆಡಿ ಇಲ್ಲಿಗೇನು ಬರೋದು, ಇದು ಒಂದು ನಿಮಿಷ. ರೆಡಿ ಕಟ್ಟಿಂಗ್ ಇಲ್ಲಿಗೆ ಬರುತ್ತೆ, ಇಲ್ಲಿಂದನೇ ಕಟ್ ಮಾಡ್ತೀವಿ. ಓಕೆನಾ. ಇದು ನಮಗೆ ಫ್ರಂಟ್ ಮಾರ್ಕ್ ಆಯಿತು. ಈಗ ನಾವು ಇಲ್ಲಿ ಡಾಟ್ ಪಾಯಿಂಟ್ ಎಲ್ಲಿಗೆ ಬರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಓಕೆನಾ. ಡಾಟ್ ಪಾಯಿಂಟ್ ಇವರಿಗೆ ಬೇಕಲ್ವಾ, ಎಲ್ಲಿಗೆ ಬರುತ್ತೆ ಡಾಟ್ ಪಾಯಿಂಟು ಅಂತಂದರೆ ಈ ಮೆಜರ್ಮೆಂಟ್ ಇಲ್ಲಿಂದ ನಾವು ಇದನ್ನು ತಗೊಳ್ತಾ ಇದ್ದೀವಿ. ಎಲ್ಲಿ 1/2 ಇಂಚ್ ಮಾರ್ಜಿನನ್ನು ಬಿಟ್ಕೊಂಡು, ಇಲ್ಲಿ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತಲ್ಲ ಒಳಗಡೆದು, ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಕೊಂಡು ಇದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ಮಾರ್ಕ್ ಇಲ್ಲಿಗೆ ಇರುತ್ತೆ, ಇದು ಇಲ್ಲಿಗಿರುತ್ತೆ. ಓಕೆನಾ. ಇಲ್ಲಿ ನಮಗೆ ಎಲ್ಲಿಗೆ ಬರುತ್ತೆ, ಇದು ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಈ ಲೈನ್ ಇಲ್ಲಿಗೆ ಬರುತ್ತೆ. ಓಕೆನಾ. ಈ ಲೈನ್ ಇಲ್ಲಿಗೆ ಬಂದು ಇದು 1/2 ಇಂಚ್ ಮಾರ್ಜಿನ್ಗೆ ಹೊರಟೋಗುತ್ತೆ. ಓಕೆನಾ. ಇದು ಲೈನು ಮೆಜರ್ಮೆಂಟ್. ಒಂದು ಸಾರಿ ಟೇಪಿಂದ ಬೇಕಾದ್ರೂ ನೀವು ಚೆಕ್ಕನ್ನು ಮಾಡ್ಕೊಳ್ಬಹುದು. ಓಕೆನಾ. ಎಷ್ಟು ಬರ್ತಾ ಇದೆ ಅಂಥೇಳಿ ಕನ್ಫ್ಯೂಸ್ ಆದರೆ, ಇಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಓಕೆನಾ. ಬೇಕಿದ್ರೆ ಟೇಪಿಂದಾದರೂ ನೀವು ಚೆಕ್ ಮಾಡಿ. ಯಾಕಂದರೆ ಬಟ್ಟೆ ಕೈಯಲ್ಲಿ ಹಿಗ್ಗಿತು ಅಂತಂದರೆ ಮೆಜರ್ಮೆಂಟ್ ಜಾಸ್ತಿ ಬರುತ್ತೆ. 10 ಇಂಚು ಪ್ಲಸ್ ಇಲ್ಲಿ ನಮಗೆ 12.25 ಪ್ಲಸ್ 12.25ಗೆ ನಮಗೆ ಬರಬೇಕು. ಎಲ್ಲಿಂದ, ರೆಡಿಯಿಂದ 12.25 ಕರೆಕ್ಟಾಗಿ ಬರ್ತಾ ಇದೆ. ಓಕೆನಾ. ಇದು ನಮಗೆ ಮೆಜರ್ಮೆಂಟ್ ಕರೆಕ್ಟ್ ಆಗಿದೆ. ಇನ್ನೊಂದು ಸಾರಿ ಇದನ್ನು ತಿಳ್ಕೊಳ್ಳಿ, ಈ ಮೆಜರ್ಮೆಂಟ್ ತುಂಬ ಮುಖ್ಯ. ನಾವೇನು ಮಾಡ್ತಾ ಇದ್ದೀವಿ, ಇದನ್ನು ರೆಡಿ ಎಷ್ಟು ಇಟ್ಕೊಳ್ತಾ ಇದ್ದೀನಿ ನೋಡಿ. ರೆಡಿ ಎಷ್ಟಕ್ಕೆ ಬರ್ತಾ ಇದೆ, 6.5 ಇಂಚು ರೆಡಿ ಇದೆ ಅಲ್ವಾ. ಕೆಳಗಡೆ 1/2 ಇಂಚು ಮಾರ್ಜಿನ್ ಬೇಕಾಗುತ್ತೆ ಪಟ್ಟಿ ಸ್ಟಿಚ್ ಮಾಡೋಕ್ಕೆ, 7 ಇಂಚ್ ಆಯಿತು. ಇಲ್ಲಿ ಪಟ್ಟಿ ಸ್ಟಿಚ್ ಮಾಡೋದಕ್ಕೆ ಪ್ಲಸ್ ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡೋದಕ್ಕೆ ಈ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಬೇಕು, 1 ಇಂಚು ಆ್ಯಡ್ ಮಾಡಿದ್ರೆ 8 ಇಂಚ್ ಆಯಿತು. ಓಕೆನಾ. ಇಲ್ಲಿ 1/2 ಇಂಚ್ ಮಾರ್ಜಿನ್ನು ಟಕ್ಸ್ ಹಿಡಿಯೋದಕ್ಕೆ ಬೇಕು, 8.25 ಇಂಚ್ ಆಯಿತು. ಇಲ್ಲಿ ನಮಗೆ 1/4 ಇಂಚು ಎದಕ್ಕೆ ಬೇಕಾಗತ್ತೆ, ಫ್ರಂಟ್ ನಮಗೆ ಪ್ಲೇನ್ ಪೈಪಿಂಗನ್ನು ಮಾಡಲಿಕ್ಕೆ ಬೇಕಾಗತ್ತೆ. 1/4 ಇಂಚು ಅದು ಸೇರಿದ್ರೆ 8.25 ಇಂಚ್ 8.25 ಇಂಚ್ ಆಗುತ್ತೆ. ಎಕ್ಸಾಕ್ಟ್ಲಿ ನಮಗಿದೆ ಎಷ್ಟಿದೆ, 8.25 ಇಂಚು ಕರೆಕ್ಟಾಗೆ ಬಂದಿದೆ. ನಮಗೆ ಮೆಜರ್ಮೆಂಟ್ ಪ್ರಕಾರನೇ ಕಟ್ಟಿಂಗ್ ಆಗಿದೆ, ಎಲ್ಲೂ ಪ್ರಾಬ್ಲಮ್ ಇಲ್ಲ. ಈಗ ನಾವು ಇದ್ರ ಪ್ರಕಾರ ನಾವು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಎಷ್ಟಿದೆ ಇದು ಪಟ್ಟಿ ರೇಂಜು, 2.25 ಇಂಚ್ ಇದೆ. ಓಕೆನಾ. ಸೊ 2.25 ಇಂಚ್ ಇದೆ ಅಂತಂದರೆ ಮೇಲೆ 1/2 ಇಂಚ್ ಮಾರ್ಜಿನು, ಕೆಳಗಡೆ 1/2 ಇಂಚ್ ಮಾರ್ಜಿನು, 3.25 ಇಂಚ್ಗೆ ರೆಡಿ ಇಟ್ಕೊಳ್ಬೇಕು. ಎಲ್ಲಿಂದ, ಕೆಳಗಡೆಯಿಂದ. ಓಕೆನಾ. 3.25 ಇಂಚ್ಗೆ ನಾವೇನು ಮಾಡ್ತಾ ಇದ್ದೀವಿ, ಮಾರ್ಕನ್ನು ಹಾಕೊಳ್ತಾ ಇದ್ದೀವಿ. ಓಕೆನಾ. ಇದು 3.25 ಇಂಚ್ಗೆ ಮಾರ್ಕ್ ಇದು. ಓಕೆನಾ. ಇದೊಂದು ನಮಗೆ ಬೇಕು. ಇದಾದ ನಂತರ ನಮಗೆ ಯೂಶುವಲಿ ಇವರು ಮೆಜರ್ಮೆಂಟ್ ಎಷ್ಟಕ್ಕಿದೆ, ಡಾಟ್ ಪಾಯಿಂಟ್ ಎಷ್ಟಕ್ಕೆ ಹಿಡಿದಿದ್ದಾರೆ ಅನ್ನೋದನ್ನು ಇಲ್ಲಿ ನಾವು ಮೆಜರ್ಮೆಂಟ್ನ ತೆಗೆದುಕೊಳ್ಬಹುದು. ಎಲ್ಲಿಗಿದೆ, ಇಲ್ಲಿಂದ ಇದೆ ನೋಡಿ, 3.25 ಇಂಚು ಕಾಣ್ತಾ ಇದೆನಾ. ಸೊ 3.25 ಇಂಚ್ಗೆ ನಾವು ಇವ್ರಿಗೆ ಮೆಜರ್ಮೆಂಟ್ನ ಎಲ್ಲಿಂದ ಇಟ್ಕೊಳ್ತೀವಿ, ಈ ಪಾಯಿಂಟ್ ಮಾರ್ಜಿನ್ ಇದೆ ಇಲ್ಲಿಂದ 3.25 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ. ಲೈನ್ನ ಡ್ರಾ ಮಾಡ್ಕೊಂಡಾದ್ಮೇಲೆ ಇಲ್ಲ 3.25 ಇಂಚ್ಗೆ ಮಾರ್ಜಿನನ್ನು ಇಟ್ಕೊಂಡಿದ್ದೀವಿ. ಸೊ 3.25 ಇಂಚ್ ಇದೆ, ಇಲ್ಲಿಂದ ನಾವು ಇದಕ್ಕೆ ಶೇಪನ್ನು ಕೊಡ್ತೀವಿ. ಓಕೆನಾ. ಯಾವ ರೀತಿ ಶೇಪ್ ಕೊಡಬೇಕು ಅಂತಂದರೆ, ಇಲ್ಲಿ ಮೆಜರ್ಮೆಂಟ್ಸ್ ಇರುತ್ತೆ, ಅದರ ಪ್ರಕಾರ ನಾವು ಶೇಪನ್ನು ಕೊಡ್ತಾ ಇದ್ದೀವಿ. ಓಕೆನಾ. ಈ ರೀತಿ ಎದಕ್ಕೆ ಅಂತಂದರೆ ಇಲ್ಲಿ ನಮಗೆ ವೇಸ್ಟ್ನ ಸುತ್ತಳತೆ ಏನಿದೆ ಅದು ಇಲ್ಲಿ ಕೆಲಸ ಮಾಡುತ್ತೆ. ಎಷ್ಟು ಅಂತ ತೋರಿಸ್ತೀನಿ ನಿಮಗೆ ನೋಡಿ. ಈಗ ಇಲ್ಲಿ ಏನಿದೆ ಒಳಗಡೆಯಿಂದ ಡಾಟ್ ಪಾಯಿಂಟ್ನ ವಿಡ್ತ್ ಎಷ್ಟಕ್ಕೆ ಬರುತ್ತೆ ಇದನ್ನು ಚೆಕ್ ಮಾಡ್ಕೊಳ್ಳಿ. ಇದ್ರ ಪ್ರಕಾರ ನಾವು ಇಟ್ಕೊಂಡ್ಬಿಟ್ರೆ ಸಾಕಾಗತ್ತೆ. ಎಷ್ಟಿದೆ, 1 ಇಂಚು 3/4 ಇಂಚು ಬರ್ತಾ ಇದೆ. 3/4 ಇಂಚು ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡ್ರೆ ಈ 1 ಇಂಚಿಂದ ನೋಡಿ 3/4 ಇಂಚು ಬರ್ತಾ ಇದೆ. ಸೊ ಈ ಕಡೆ 3/4 ಇಂಚು, ಆ ಕಡೆ 3/4 ಇಂಚು ನಾವು ಇಟ್ಕೊಳ್ಬೇಕು, ಅಂದರೆ 1.25 ಇಂಚು. ಈ ಕಡೆ 3/4 ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳಿ, ಈ ಕಡೆ 3/4 ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳಿ. ಇಲ್ಲಿ ನಮಗೆ ಈ ಶೇಪನ್ನು ಈ ರೀತಿ ಇಲ್ಲಿಗೆ ತೊಗೊಂಡು ಹೋಗಿ. ಓಕೆನಾ. ಇಷ್ಟು ಶೇಪ್ ನಮಗೆ ಬರುತ್ತೆ. ಇದು ಪಟ್ಟಿದಕ್ಕೋಸ್ಕರ ಇದನ್ನು ನಾವು ಕಟ್ ಮಾಡಿ ತಕೊಂಬಿಡೋಣ. ಓಕೆನಾ. ಇದು ಮುಗೀತು, ಇದನ್ನೆಲ್ಲಿ ಇಟ್ಕೊಳ್ಳೋದು ಬೇಡ, ಇಟ್ಕೊಂಡ್ರೆ ಮತ್ತೆ ನಮಗೆ ಕನ್ಫ್ಯೂಸ್ ಆಗ್ಬಿಡತ್ತೆ. ಓಕೆನಾ. ಇದು ಪಟ್ಟಿ ಆಯಿತು, ರೆಡಿಯಾಗಿ ಬಂದ್ಬಿಡತ್ತೆ. ಓಕೆನಾ. ಸೈಡ್ಗೆ ಇರಲಿ. ಇನ್ನು ಇಲ್ಲಿ ಏನಿದೆ ನಮಗೆ ಈ ಮೆಜರ್ಮೆಂಟ್ ಅಂತಕ್ಕಂಥದ್ದು ಸಿಗುತ್ತೆ. ಇಲ್ಲಿ ನಾವು ಎಕ್ಸಾಕ್ಟ್ಲಿ ಎರಡು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು, ಓಕೆನಾ, 3/4 ಇಂಚ್ 3/4 ಇಂಚ್ ಏನು ಹೇಳಿದ್ದೀವಿ, ಈ 3/4 ಇಂಚ್ಗೆ ನಾವು ನಾಚನ್ನು ಹಾಕೋಬಹುದು ಈ ರೀತಿ. ಓಕೆನಾ.
ಇಲ್ಲೊಂದು ಸೆಂಟ್ರಿಗೆ ಒಂದು ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೆಸೆಸಿಟಿ ಇಲ್ಲ. ಇದಿಷ್ಟು ಆಯಿತು. ಇವೆರಡು ಸೆಂಟ್ರಿಗೆ ಒಂದು ಡಾಟ್ ಬರುತ್ತೆ. ಯಾವ ರೀತಿ ಬರುತ್ತೆ ಅಂತಂದರೆ ಈ ರೀತಿ ನೀವು ಹಿಡ್ಕೊಳ್ತೀರಿ. ಇಲ್ಲಿ ಏನು ಪಾಯಿಂಟ್ ಕ್ರಿಯೇಟ್ ಆಗುತ್ತೆ, ಓಕೆನಾ? ಇದೇ ಪಾಯಿಂಟ್ಗೆ ನೀವು ಡಾಟನ್ನು ಹಿಡಿತೀರಿ, ಓಕೆನಾ? ಇದಾದ ನಂತರ ಇವೆರಡೂ ಸೆಂಟರ್ಗೆ ಇನ್ನೊಂದು ಡಾಟ್, ಇಲ್ಲಿ 4 ಡಾಟ್ ಬ್ಲೌಸ್ ಆಗಿರೋದ್ರಿಂದ ನಿಮ್ಗೆ ಇನ್ನೊಂದು ಡಾಟ್ ಬರುತ್ತೆ. ಇದನ್ನು ನೀವು ಇಲ್ಲಿ ಹಿಡಿತೀರಿ, ಓಕೆನಾ? ಇದಾದ ನಂತರ ಈ ಪಾಯಿಂಟ್, ಓಕೆನಾ? ಇವೆರಡೂ ಹಿಡ್ಕೊಂಡು ಆದಮೇಲೆ ನಿಮ್ಗೊಂದು ಪಾಯಿಂಟ್ ಇಲ್ಲಿ ಬರುತ್ತೆ ಈ ರೀತಿ, ಓಕೆನಾ? ಈ ರೀತಿ ಬರುತ್ತೆ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸರಿ ವಿಡಿಯೋನ ನೋಡಿ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇಲ್ಲಿ ಡಾಟ್ ಬಂತು, ಈ ಡಾಟ್ನ ನಾವೇನು ಮಾಡಬೇಕು, ಈ ರೀತಿ ಹಿಡ್ಕೊಳ್ಬೇಕು. ಇದಕ್ಕೆ ಏನು ಮಾಡಬೇಕು ಅಂತಂದ್ರೆ ನಾವು 1/2 ಇಂಚ್ ಶೇಪನ್ನು ಇಲ್ಲಿ ಕೊಡಲೇಬೇಕಲ್ವಾ, ಕೊಟ್ಟಿಲ್ಲ ಅವಾಗ. ಸೊ ಈಗ ನಾವು ಜಸ್ಟ್ ಬೈ ಹ್ಯಾಂಡಿಂದನೇ 1/2 ಇಂಚ್ ಶೇಪನ್ನು ನಾವು ಕೊಡ್ತಾ ಇದ್ದೀವಿ ಟಕ್ಸ್ಗೋಸ್ಕರ, ಓಕೆನಾ? ಸಿಂಪಲ್ ಆಗಿ ಫಸ್ಟು ಧೈರ್ಯದಿಂದ ಕೆಲಸ ಮಾಡಿ, ಆಟೋಮೆಟಿಕ್ ಕೆಲಸ ಅಂತಕ್ಕಂಥದ್ದು ಬರುತ್ತೆ ನಿಮಗೆ, ಓಕೆನಾ? ಧೈರ್ಯಂ ಸರ್ವತ್ರ ಸಾಧನಂ ಅಂತ ಏನು ಹೇಳ್ತಾರೆ. ಸೊ ಹಾಗಾಗಿ ನೀವು ಫಸ್ಟ್ ಧೈರ್ಯ ಮಾಡಿ ಕೆಲಸ ಮಾಡಿದ್ರೆ ಆಟೋಮೆಟಿಕ್ ನಿಮಗೆ ಫಿನಿಶಿಂಗ್ ಅಂತಕ್ಕಂಥದ್ದು ಬಂದ್ಬಿಡುತ್ತೆ, ಓಕೆನಾ? ಈಗ ನಮ್ದು ಏನೇನಾಯ್ತು ಕೆಲಸ, ಇಲ್ಲಿ ಫ್ರಂಟ್ ರೆಡಿ ಆಯಿತು, ಬ್ಯಾಕ್ ರೆಡಿ ಆಯಿತು, ಓಕೆನಾ? ಇನ್ನು ನಮಗೆ ಬೇಕಾಗಿರುವಂಥದ್ದು ಸ್ಲೀವ್ಸ್, ಓಕೆನಾ? ಸ್ಲೀವ್ಸ್ ಮೆಜರ್ಮೆಂಟ್ಗೆ ನಾವು ಬ್ಲೌಸಿಂದಾದರೂ ಮೆಜರ್ಮೆಂಟ್ನ ಮಾಡಬಹುದು, ಅಥವಾ ಇದರಿಂದಾದರೂ ಮೆಜರ್ಮೆಂಟ್ ಮಾಡಬಹುದು. ನಾನು ನಿಮಗೆ ಬ್ಲೌಸಿಂದನೇ ಮೆಜರ್ಮೆಂಟ್ ಯಾವ ರೀತಿ ಅಂತ ಹೇಳಿ ತೋರಿಸ್ತೀನಿ ಸ್ಲೀವ್ಸ್ನ, ಯಾಕಂದ್ರೆ ಅದರಿಂದನೇ ಮಾಡ್ತಾ ಇರೋದ್ರಿಂದ ನಿಮ್ಗೆ ಅದರಿಂದನೇ ತೋರಿಸ್ತೀನಿ, ಓಕೆನಾ? ಜಸ್ಟ್ ನಮಗಿಲ್ಲಿ ಬಟ್ಟೆ ಏನು ಉಳಿದಿರುತ್ತೆ 4 ಲೇಯರ್ನ ಹಾಕೋಬೇಕು, 4 ಲೇಯರ್ ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಈ ರೀತಿ, ಓಕೆನಾ? ಇಲ್ಲಿ ಏನು ಬರುತ್ತೆ, ಇಲ್ಲಿಂದ ಈಗ ನಮಗೆ ಬ್ಲೌಸಲ್ಲಿ ಸ್ಲೀವ್ಸ್ ಲೆಂತ್ ಎಲ್ಲಿಗೆ ಬರ್ತಾ ಇದೆ, ಓಕೆನಾ? ಈ ರೀತಿ ನಾವು ಹಾಕೋಬೇಕು. ಯಾವಾಗಲೂ ಲೆಂತನ್ನು ಈ ರೀತಿ ತಗೊಳ್ಳಿ, ಓಕೆನಾ? ಕರೆಕ್ಟಾಗಿ ಬಂದ್ಬಿಡುತ್ತೆ. ಈ ಸ್ಲೀವ್ಸ್ ಎಷ್ಟಿದೆ ಅಷ್ಟೇ ಮೆಜರ್ಮೆಂಟ್ಗೆ ನಮಗೆ ಸಿಗುತ್ತೆ, ಓಕೆನಾ? ಇಲ್ಲೊಂದು ಫಸ್ಟ್ ಮಾರ್ಕನ್ನು ಹಾಕ್ಕೊಳ್ಳಿ. ಇದು ಅಡಿಷ್ನಲ್ ಕಟ್ ಮಾಡಿ ತೆಗೆದುಬಿಡಿ. ಇದು 1/2 ಇಂಚ್ ಮಾರ್ಜಿನ್ಗಂತ ಮಾರ್ಕ್ ಹಾಕ್ಕೊಳ್ಳಿ, ಓಕೆನಾ? ಇವೆರಡೂ ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ಬೇಕು. ಇದನ್ನು ಕಟ್ ಮಾಡಿ ತಗೊಳ್ತಾ ಇದ್ದೀನಿ, ಓಕೆನಾ? ಇದಾದ ನಂತರ ನಮಗೆ ಬೇಕಾಗಿರುವಂಥದ್ದು ಇಲ್ಲಿಂದ ಮೆಜರ್ಮೆಂಟ್ ಲೆಂತ್ ಅಲ್ವಾ, ಓಕೆನಾ? ಸ್ಲೀವ್ಸ್ ಕಟ್ ಮಾಡೋದು ಪರ್ಫೆಕ್ಟಾಗಿ ಯಾವ ರೀತಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಓಕೆನಾ? ನೋಡಿ ಇಲ್ಲಿ ಸ್ವಲ್ಪ ಯಾವ ಕಂಕಳ ಭಾಗದಲ್ಲಿ ಟೈಟಾಗಿ ಬರ್ತಾ ಇದೆ ನಿಮಗೆ ಅಂತ ಅನ್ಸಿದ್ರೆ, ನೋಡಿ ಹೇಳ್ತಾ ಇದ್ರೆ ಇಲ್ಲಿ ಟೈಟಾಗಿ ಬರ್ತಾ ಇದೆ. ಸೊ ಟೈಟಾಗಿ ಬರ್ತಾ ಇದೆ ಅಂತ ಅನ್ಸಿದ್ರೆ ನೀವೇನು ಮಾಡಬೇಕು, ಇಲ್ಲಿ 7.25 ಇಂಚ್ ಇದೆ, ಇಲ್ಲಿ ಕ್ಯಾಪ್ ಹೈಟ್ ಯಾವ ರೀತಿ ಡಿಕ್ಲೇರ್ ಆಗುತ್ತೆ ನೋಡಿ, 5 ಇಂಚ್ ಇದೆ, 2.25 ಇಂಚ್ ಆಯಿತು. ಈಗ ನಾವೇನು ಮಾಡಬೇಕು, ಇದನ್ನು 4.25 ಇಂಚ್, ಒಂದು 1/2 ಇಂಚ್ ಕಡಿಮೆ ಮಾಡ್ಕೊಂಡ್ಬಿಟ್ರೆ ಆ ಟೈಟ್ನೆಸ್ ಅನ್ನೋದು ಹೋಗ್ಬಿಡುತ್ತೆ ಅವರಿಗೆ, ಓಕೆನಾ? ಇಲ್ಲಿ ನಾವು ಅದೇ ರೀತಿನೇ ಮಾಡೋಣ, ಓಕೆನಾ? ಇದು ಫಸ್ಟ್ ನಮಗೆ ಇವರಿಗೆ ಮೆಜರ್ಮೆಂಟ್ ಏನಿದೆ ಬಾಟಮಲ್ಲಿ ಎಷ್ಟಿದೆ ಇಷ್ಟು ಹಿಡ್ಕೊಂಡು ನಾವು ಮಾರ್ಕನ್ನು ಹಾಕೊಳ್ಳೋಣ. ಇದಾದ ನಂತರ ಇಲ್ಲಿಂದ ಇಟ್ಕೊಂಡು ಈ ಮೆಜರ್ಮೆಂಟ್ ಏನಿದೆ ಇದಕ್ಕೆ ನಾವು 1/2 ಇಂಚ್ ಕಡಿಮೆನೇ ಇಟ್ಕೊಳ್ತಾ ಇದ್ದೀನಿ, ಯಾಕಂದರೆ ಇವ್ರಿಗೆ ಸ್ವಲ್ಪ ಟೈಟ್ ಆಗುತ್ತಲ್ಲ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ. ಕಂಕಳ ಭಾಗದಲ್ಲಿ ಟೈಟ್ ಬರ್ತಾ ಇದೆ ಅಂದರೆ ಇಲ್ಲಿ ನಾವು ಕಡಿಮೆ ಇಟ್ಕೊಳ್ಬೇಕು. ಇದು ಲೆಂತ್ ಎಷ್ಟಿದೆ ಅಷ್ಟಕ್ಕೊಂದು ಮಾರ್ಕ್ ಮಾಡಿಕೊಂಡು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಇಟ್ಕೊಳ್ತಾ ಇದ್ದೀನಿ, ಓಕೆನಾ? ಈಗ ನಾವು ಎಕ್ಸಾಕ್ಟ್ಲಿ ಇದು ಎಷ್ಟು ಬರ್ತಾ ಇದೆ ಪೊಸಿಷನ್, ಇದು ಬ್ಯಾಕ್ ಪೊಸಿಷನ್ನು, ಇದು ಫ್ರಂಟ್ ಪೊಸಿಷನ್ನು, ಓಕೆನಾ? ಶೇಪ್ ಆಯಿತು. ಈಗ ನಮಗೆ ಇವ್ರದ್ದು ಇಲ್ಲಿ ಮೆಜರ್ಮೆಂಟ್ ಏನು ಮಾಡಿದ್ದೀವಿ, ಇಲ್ಲಿ ಒಂದು ಮಾರ್ಕನ್ನು ಇದು ಇದೇ ರೀತಿ ಇರುತ್ತೆ, ಓಕೆನಾ? ಇದಿಷ್ಟು ಶೇಪ್ ಆಯಿತು. ಈಗ ನಾವು ಬೈ ಹ್ಯಾಂಡಿಂದನೇ ಇದನ್ನು ಕೊಟ್ಕೊಳ್ಬೋದು ಶೇಪನ್ನು, ಓಕೆನಾ? ಏನು ಪ್ರಾಬ್ಲಮ್ ಇಲ್ಲ. ಈಗ ನಮಗೆ ಮೇಲ್ಗಡೆಯಿಂದ ಇದು ಫ್ರಂಟ್ ಶೇಪ್ ಆಯಿತು, ಜಸ್ಟ್ ಈ ರೀತಿ ಕೊಡಿ ನೀವು, ಇದು ಫ್ರಂಟ್ ಶೇಪ್ ಆಯಿತು, ಓಕೆನಾ? ಇಷ್ಟು ಸಿಂಪಲ್ ಆಗಿ ಕೊಡಿ, ನಿಮಗೆ ಯಾವುದೇ ರೀತಿಯ ಸಮಸ್ಯೆನೇ ಬರಲ್ಲ ಬ್ಲೌಸಲ್ಲಿ, ಓಕೆನಾ? ಪರ್ಫೆಕ್ಟಾಗಿ ನಿಮಗೆ ಕೂತ್ಕೊಳ್ಳುತ್ತೆ, ಯಾವುದೇ ರೀತಿಯ ಸಮಸ್ಯೆ ಬರಲ್ಲ ಪ್ಲೇನ್ ಬ್ಲೌಸ್ಗಳಲ್ಲಿ, ಓಕೆನಾ? ಇದನ್ನಿಷ್ಟೇ ಕಟ್ ಮಾಡ್ಕೊಂಬಿಡಿ, ಪರ್ಫೆಕ್ಟಾಗಿ ನಿಮಗೆ ಫಿನಿಶಿಂಗ್ ಅಂತಕ್ಕಂಥದ್ದು ಸಿಗುತ್ತೆ, ಓಕೆನಾ? ಐ ಹೋಪ್ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ವಿಚಾರ, ಯಾರಿಗೆಲ್ಲ ಕ್ಲಾಸಲ್ಲಿ ಕಲಿಬೇಕು, ಮೆಂಬರ್ಶಿಪ್ಪಲ್ಲಿ ನಾನು ಕಲಿತೀನಿ, ನಮ್ಗೆ ಸ್ವಲ್ಪ ನೀವು ಹೇಳ್ಕೊಡ್ತಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತಕ್ಕಂಥವ್ರು ಯೂಟ್ಯೂಬ್ ಮೆಂಬರ್ಶಿಪ್ಪನ್ನು ನೀವು ಪಡೆದುಕೊಳ್ಳಿ. ಯೂಟ್ಯೂಬ್ ಮೆಂಬರ್ಶಿಪ್ ಯಾವ ರೀತಿ ಪಡ್ಕೊಳ್ಬೇಕು ಅಂತಂದರೆ, ನಿಮ್ಗೆ ಆಲ್ರೆಡಿ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ವಾಟ್ಸಪ್ ನಂಬರ್ ಹಾಕಿರ್ತೀನಿ. ನೀವಲ್ಲಿ ಹಾಯ್ ಸರ್ ಬ್ಲೌಸ್ ಕೋರ್ಸ್ ಅಂತ ಮೆಸೇಜ್ ಹಾಕಿದ್ರೆ ನಾವು ನಿಮಗೆ ಮೆಂಬರ್ಶಿಪ್ ಲಿಂಕನ್ನು, ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕನ್ನು ಕಳಿಸ್ತೇನೆ.
ಓಕೆನಾ. ಅಲ್ಲಿ ನೀವು 4 ಡಾಟ್ ಬ್ಲೌಸ್, ಪ್ರಿನ್ಸಸ್ ಕಟ್ ಬ್ಲೌಸ್, ಓಕೆನಾ, ಅದೇ ರೀತಿ ಕಟೋರಿ ಬ್ಲೌಸ್ ಮತ್ತು ನೆಕ್ಸ್ಟ್ ಮಂತ್ ಬರತಕ್ಕಂಥ ಬ್ಲೌಸ್ ಎಲ್ಲವನ್ನು ಕೂಡ ನೀವು 159 ಆರ್ 89 ರುಪೀಸಲ್ಲಿ ನೀವು ಕಲಿಬಹುದು. ಅತ್ಯಂತ ಕಡಿಮೆ ಇರುತ್ತೆ ಅಮೌಂಟು. ಇಲ್ಲಿ ನಿಮಗೆ ಬಾಡಿ ಮೆಜರ್ಮೆಂಟ್ ಪ್ರಕಾರ ಯಾವ ರೀತಿ ಕಟಿಂಗ್ ಅನ್ನ ಮಾಡ್ಕೊಳ್ಬೇಕು, ಓಕೆನಾ, ಬಾಡಿ ಮೆಜರ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಬೇಕು, ಡಿಫ್ರೆನ್ಸ್ ಏನಿರುತ್ತೆ, ಸೊ ಎಲ್ಲವೂ ಕೂಡ ನಿಮಗೆ ಈ ಕೋರ್ಸ್ ಅಲ್ಲಿ ಡಿಟೇಲ್ ಆಗಿ ಹೇಳಿರ್ತೇನೆ. ಸೊ ಹಾಗಾಗಿ ಕೋರ್ಸ್ ಅನ್ನ ತೆಗೆದುಕೊಂಡು ಕಲಿಬೇಕು ಅಂತ ಇಂಟ್ರೆಸ್ಟ್ ಇರತಕ್ಕಂಥವ್ರು ತೆಗೆದುಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.